ಬೆಳಗ್ಗೆ ಎದ್ದು ಹೇಳಿದ್ರೆ ಒಂದು ಭಾಷಣ ಮಾಡ್ತಾರೆ. ಭಾಷಣ ಮಾಡ್ತಕ್ಕಂಥದ್ದು ಅವ್ರ ಭಾಷಣ ಯೂಟ್ಯೂಬ್ಗಳಲ್ಲಿ ಅವ್ರು ಬಂದಿರತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಆ ಕೆಳಗಡೆ ಹಾಕಿರ್ತಕ್ಕಂಥ ಕಾಮೆಂಟ್ಸ್ ಮಾಡಿರ್ತಾರೆ. ಆ ಕಾಮೆಂಟ್ಸ್ ನೋಡಿಬಿಟ್ರೆ ಊಟ ಮಾಡಬಾರ್ದು, ನಿದ್ದೆ ಮಾಡಬಾರ್ದು. ಅವ್ರ ಮಾನ ಮರ್ಯಾದೆ ಇರೋರು ರಾಜಕಾರಣಿ ಬರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಮಾನ ಮರ್ಯಾದೆ ನಾಚಿಕೆ ಇಲ್ದಿರ್ತಕ್ಕಂಥ ರಾಜಕಾರಣಿ ಮಾಡೋಕ್ಕೆ ಬಂದಿರತಕ್ಕಂಥದ್ದು ಅವರು ಆ ಕಾಮೆಂಟ್ನ ನೋಡಬೇಕು. ಬೇರೆ ಅನ್ನಲ್ಲ, ಯಾರು ಓಪನ್ ಆಗಿ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರ ಕಾಮೆಂಟ್ಸ್ ನೋಡಿದ್ರೆ ನಮಗೇನೆ ಬೇಜಾರಾಗುತ್ತೆ. ಆದರೆ ರಾಜಕಾರಣಿಯಾಗಿ ಉಳಿಬೇಕಂತ, ಲೀಡರ್ಶಿಪ್ ಇರಬೇಕಂತ ಹೇಳಿದ್ರೆ ಸ್ವಲ್ಪ ಕ್ವಾಲಿಟಿ ಇರಬೇಕಂತ ನಮ್ಮ ರಾಜಕಾರಣಿಗಳಿಗೆ ಎಲ್ರಿಗೂ ಕೂಡ ಇರ್ತಕ್ಕಂಥ ಒಂದು ಕ್ವಾಲಿಟಿ ಅದು. ಆದರೆ ಅವರಿಗೆ ಅವ್ರ ಕ್ವಾಲಿಟಿನ ಅವರೇ ಹೇಳ್ಕೊತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ ಗೊತ್ತಿಲ್ಲ. ಬೆಳೆ ಚೆನ್ನಾಗಿ ಆಗ್ಬೇಕಂತ ಹೇಳಿದ್ರೆ ಆ ಬೆಳೆಗೆ ವಾಪಸ್ಸು ಸಾಕಷ್ಟು ಕೆಮಿಕಲ್ಸ್ನ ಉಪಯೋಗ ಮಾಡಬೇಕು. ಆ ಕೆಮಿಕಲ್ಸಿಂದ ಮತ್ತೇನಾಗುತ್ತೆ, ಒಂದು ಭೂಮಿ ಕೆಡೋದ್ರ ಜೊತೆಗೆ ಈ ತರಕಾರಿ ಹಣ್ಣುಗಳಿಂದ ಇಲ್ಲಿರೋರು ಅಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿರೋರು ಅಷ್ಟೇ ಅಲ್ಲ ಸೇವನೆ ಮಾಡ್ತಕ್ಕಂಥದ್ದು ಇಡೀ ಬೆಂಗಳೂರಿಗೆ ಹೋಗುತ್ತೆ, ಹೈದ್ರಾಬಾದ್ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ. ಮುಂಬರೋ ದಿನಗಳಲ್ಲಿ ಏನಾದ್ರೂ ಈ ಒಂದು ತರಕಾರಿಯಲ್ಲಿ, ಈ ಹಣ್ಣುಗಳಲ್ಲಿ ವಿಷಕಾರಿ ಇದೆ, ಇದನ್ನು ಸೇವಿಸಬಾರ್ದು ಅಂತ ಏನಾದರೂ ಆದರೆ ಇಡೀ ಇರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಏನಾಗುತ್ತೆ ಪರಿಸ್ಥಿತಿ ಅಂತಕ್ಕಂಥದ್ದು ಊಹಿಸ್ಕೊಂಡ್ರೆ ಭಯ ಆಗುತ್ತೆ. ಎಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಒಕ್ಕರ್ನಲ್ಲಿ, ನಾವು ಕೂಡ ಕೇಳ್ತಾ ಇದ್ವಿ. 26ನೇ ಇಸ್ವಿ ಹೊಸ ವರ್ಷದಲ್ಲಿ, ಹೊಸ ಬಜೆಟಲ್ಲಿ ಸಿದ್ದರಾಮಯ್ಯನವರು ಕೊನೆ ಕಾಲದಲ್ಲಾದ್ರೂ ಬಜೆಟಲ್ಲಿ 3ನೇ ಹಂತ ಶುದ್ಧೀಕರಣಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಘಟಕನ ಮಾಡ್ತಾರೆ ಅಂತ ತುಂಬ ಆಸೆ ಇತ್ತು. ಬಜೆಟಲ್ಲಿ ನೋಡಿದ ತಕ್ಷಣ ನಿರಾಸೆ ಆಗಿದೆ. ಜನರ ಸಮಸ್ಯೆ ಇನ್ನಷ್ಟು ದೊಡ್ಡದಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಏನಾದ್ರೂ ಇಮಿಡಿಯೇಟಾಗಿ ಅದಕ್ಕೆ 3ನೇ ಹಂತಕ್ಕೆ ಏನಾದರೂ ಕೈ ಹಾಕಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳ ನಮ್ಮ BJPಯ ರಾಜ್ಯದ, ರಾಷ್ಟ್ರದ ಹಾಗೂ 3 ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ಸೇರಿ, ಎಲ್ಲ ಸಂಘಟನೆಗಳು ಸೇರಿಸ್ಕೊಂಡು ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತೇನು ಭಾನುವಾರ ಮಾಡ್ತಕ್ಕಂಥ ಏನು ಸ್ಟ್ರೈಕ್ ಇದೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೆ ಭಾನುವಾರ ಬದಲು ಸೋಮವಾರ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಯಾಕಂತ ಹೇಳಿದ್ರೆ ಸರ್ಕಾರದ ಕಚೇರಿಗಳೆಲ್ಲ ಭಾನುವಾರ ಮುಚ್ಚಿರ್ತವೆ. ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಲ್ಲ ಇದು. ಯಾಕಂದರೆ ಅವರೆಲ್ಲ ಆರಾಮಾಗಿ ಭಾನುವಾರ ರಜಾ ಮನೆಯಲ್ಲಿರ್ತಾರೆ, ಸರ್ಕಾರ ಕಚೇರಿಗಳು ಬಂದಿರ್ತದೆ. ಆದರೆ ಇದರಿಂದ ಏನಾದರೂ ಸ್ವಲ್ಪ ತೊಂದರೆ ಆದರೆ ಇಲ್ಲಿರೋ ರೈತರಿಗೆ, ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ, ಇಲ್ಲಿರ್ತಕ್ಕಂಥ ವರ್ತಕರಿಗೆ ತೊಂದರೆ ಆಗುತ್ತೆ. ಇದನ್ನು ಸಾಕಷ್ಟು ಸಂಘಟನೆಗಳು ಮಾಡ್ಕೊಂಡು ಬಂದಿದೆ. ನೀರಾವರಿ ಓಟ, ಈ ಹೋರಾಟ ಏನು ಭಾನುವಾರ ಮಾಡ್ತಕ್ಕಂಥದ್ದು ಏನು ಇದೆಯಲ್ಲ, ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಎಲ್ಲರೂ ಸೇರಿ, ಯಾರೇ ರಾಜಕಾರಣ ಮಾಡ್ಬೋದು ಇದರಲ್ಲಿ, ಈ ವಿಷಯದಲ್ಲಿ ರಾಜಕಾರಣ ಇಲ್ಲದೆ ಎಲ್ಲರೂ ಸೇರಿ ನಮ್ಮ ಪಕ್ಷದಿಂದ ಆದರೆ ದೊಡ್ಡ ಮಟ್ಟಕ್ಕೆ ನಾವು ಬೆಂಬಲ ಕೊಟ್ಟು ಉಗ್ರ ಹೋರಾಟ ಮಾಡ್ತಕ್ಕಂಥ ಏನು ತೀರ್ಮಾನ ನಾವು ಈಗಾಗಲೇ ನಾನು ಡೆಲ್ಲಿಯಲ್ಲಿದ್ದೆ 2 ದಿವಸದಿಂದ. ನಮ್ಮೆಲ್ಲ ವರಿಷ್ಠರ ಹತ್ರ ಮಾತಾಡ್ಕೊಂಡು ಬಂದಿದ್ವಿ. ನಮ್ಮ ತುಮಕೂರು ಏನು ಸೋಮಣ್ಣವರು ಇದ್ದಾರೆ, ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ದೀವಿ, ಸಂಸದರ ಹತ್ರ ಮಾತಾಡಿದ್ದೀವಿ, ಪ್ರಹ್ಲಾದ್ ಜೋಶಿ ಹತ್ರ ಮಾತಾಡಿದ್ದೀವಿ, ಮಂತ್ರಿಗಳ ಹತ್ರ ಮಾತಾಡಿದ್ದೀವಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಮುಖಂಡರ ಹತ್ರ ಮಾತಾಡಿದ್ದೀವಿ, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು, ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಹತ್ರ ಮಾತಾಡಿದ್ದೀವಿ. ನಮ್ಮ ಭಾಗದ ಸಮಸ್ಯೆಗಳಿಗೆ ಇಡೀ ರಾಜ್ಯದ ಎಲ್ಲ ನಾಯಕರು ಕೂಡ ಸಹಮತ ಕೊಟ್ಟು ಉಗ್ರ ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ವಿ. ನಾವು ಎಲ್ಲಿಂದ ತರ್ತಾ ಇದ್ವಿ, ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ, ಸಮಸ್ಯೆ ಆಗಿರೋದ್ರಿಂದ, ಸಪ್ಲೈ ಕೊರತೆ ಇರೋದ್ರಿಂದ ಇವತ್ತು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗುತ್ತೆ. ಇದು ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಸಮಯ ಇಲ್ಲ. ಇವತ್ತು ಏನು ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ, ಏನು ಇವತ್ತು ಸಮಸ್ಯೆ ಆಗ್ತದೆ, ಸಮಸ್ಯೆ ಆಗದೇ ಇರತಕ್ಕಂಥದ್ದು ಒಂದು ಕೇಂದ್ರ ಸರ್ಕಾರದಲ್ಲಿ ಕೂಡ ಈಗಾಗಲೇ ನಿನ್ನೆ ಮಂತ್ರಿಗಳು ಹೇಳಿದ್ದಾರೆ. ಈಗ ಆಲ್ರೆಡಿ 2 ಶಿಪ್ನ ಆಲ್ರೆಡಿ ತರಿಸ್ಕೊಂಡಿದ್ದಾರೆ. ಇಷ್ಟು ಕಷ್ಟ ಕಾಲದಲ್ಲಿ ಕೂಡ ಮಾತಾಡಿಕೊಂಡು ತರಿಸ್ಕೊಂಡಿದ್ದಾರೆ. ಈಗಾಗಲೇ DC ಅವರು ಬೆಳಗ್ಗೆ ಒಂದು ಲೆಟ್ರು ಕಳಿಸಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಯಾವುದೇ ಸಮಸ್ಯೆ ಇಲ್ಲ, ಸುಮ್ಮನೆ ಗೊಂದಲ ಮಾಡ್ತಕ್ಕಂಥದ್ದಿಲ್ಲ, ಸಮಸ್ಯೆ ಇಲ್ಲದೆ ಪರಿಹಾರ ಮಾಡ್ತಕ್ಕಂಥದ್ದು ಮಾಡೋಣ. ಇದರಲ್ಲಿ
ಕಮರ್ಷಿಯಲ್ ಗ್ಯಾಸ್ಗಳನ್ನು ಯಾರೋ ಅದನ್ನು ಮನೆ ಕೊಡ್ತಿರ್ತಕ್ಕಂಥ ಎತ್ಕೊಂಡು ಬಳಕೆ ಮಾಡಬಾರ್ದಕ್ಕಂಥದ್ದನ್ನು ಅವರು ವಾರ್ನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಇದು ರಾಜಕಾರಣ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಒಂದು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಮೋದಿಯವರ ಏನು ಅವರು ಶಕ್ತಿ ಇದೆಯಲ್ಲ, ಆ ಶಕ್ತಿನ ಕುಗ್ಗಿಸ್ಬೇಕಂತೇಳಿ ವೋಟ್ ಚೋರ್ ಅಂತ ಮಾಡಿದ್ರು. ಅದ್ರ ಜೊತೆಗೆ ಮನ್ರೇಗಾ ಬಚಾವ್ ಅಂತ ಮಾಡಿದ್ರು, ಗಾಂಧೀಜಿಯವ್ರ ಹೆಸರು ತಿಳಿದಂತ ಮಾಡಿದ್ರು. ಅವ್ರು ಹೇಳ್ತಕ್ಕಂಥ ಒಂದೊಂದು ಹೇಳಿಕೆಗಳಿಗೆ, ಹೋರಾಟಕ್ಕೆ ಯಾವುದಕ್ಕೂ ಅರ್ಥ ಇಲ್ಲದಕ್ಕಂತ ಮಾಡ್ತಕ್ಕಂಥ ರಾಜಕಾರಣ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಜನರೇ ತೀರ್ಮಾನ ಮಾಡಿ ತಕ್ಕ ಪಾಠ ಕಳಿಸ್ತಾರೆ ಕಾಂಗ್ರೆಸ್. ಅಂದರೆ ಅವ್ರನ್ನ ಮಂತ್ರಿ ಮಾಡಿದ್ರೆ ತರ್ತೀನಿ ಅಂತ, ಮಂತ್ರಿ ಮಾಡಿದ್ರೆ ಹೆಚ್ಚಿನ ಶಕ್ತಿ ಬರುತ್ತೆ ತರ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಎಲ್ಲೆಲ್ಲಿ ಬಾಯಿ ಬಂದಾಗೆಲ್ಲನೂ ಎಲ್ಲರನ್ನೂ ಮುಟ್ಟಾಳ್ರು ಅಂತ ಮಾತಾಡ್ತಾರೆ. ಅವರೊಬ್ಬರು ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ಮುಟ್ಟಾಳ್ರು. ಅವ್ರು ಮಂತ್ರಿ ಇದ್ದಾರಲ್ಲ, ಇವತ್ತು ಅವ್ರ ಶಕ್ತಿ ಇಲ್ವಾ? ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಕ್ತಿ ಇಲ್ವಾ? ಅವ್ರ ಕೈಲಿ ಮಾಡಿಸ್ಬೇಕಾಯ್ತು ಕೂತ್ಕೊಂಡು. ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ದೇಶನ ಗೊತ್ತಿದೆ. ನಾವು ರಾಜಕಾರಣ ಮಾತಾಡಲ್ಲ ಈ ವಿಷಯದಲ್ಲಿ. ಇಲ್ಲಿ ಶಾಸಕರಿಗೆ ಅವ್ರಲ್ಲಿರ್ತಕ್ಕಂಥ ಜನರು ವೋಟ್ ಹಾಕಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ತಕ್ಕಂಥ ಕಲಿಬೇಕು.